ಮಾಡೋಣ. ಇವರ ಸ್ಪಿರಿಟಿಗೆ ನಾವು ಮೆಚ್ಚೋಣ. ಥ್ಯಾಂಕ್ ಯು. ಈಗ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರು ಆನಂತರ ಬಾಲಕಿಯರ ಒಂದು ಮ್ಯಾರಥಾನ್ ಪ್ರಾರಂಭ ಆಗಲಿದೆ. ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ನಾವು ಮ್ಯಾರಥಾನ್ಗೆ ಶುಭಾಶಯ ಕೋರೋಣ. ಫೈರ್ ಆದಾಗ ಓಡಬೇಕು. ಥ್ಯಾಂಕ್ ಯು. ಕಾಲೇಜು ವಿಭಾಗ ಬಾಲ ಆಗ್ತದಂಗೆ ತಾವೆಲ್ಲ ಓಡಬೇಕು. ಈಗ ಕಾಲೇಜ್ ಸೆಕ್ಷನ್ ಬಾಯ್ಸ್, ಅದೆಲ್ಲ ಈಗ ಬಂದ್ಬಿಡ್ಲಿ. ಕಾಲೇಜ್ ಸೆಕ್ಷನ್ ಗರ್ಲ್ಸ್. KSPS SP ಸರ್ ಅವರು, ಪೊಲೀಸ್ ಅಧೀಕ್ಷಕರು, ಲೋಕಾಯುಕ್ತ ಈಗ ಇನಾಗ್ರೇಷನ್ ಅನ್ನ ಮಾಡ್ತಾರೆ. ಬೃಹತ್ ಸಂಖ್ಯೆಯಲ್ಲಿ ಕಾಲೇಜು ವಿಭಾಗದ ಬಾಲಕಿಯರಿದ್ದೀರಾ. ದಯವಿಟ್ಟು ಸೇಫ್ ಆಗಿ ರನ್ ಮಾಡ್ತಾರಂಥದ್ದಲ್ಲ, ಅವೇರ್ನೆಸ್ಗಾಗಿ ನಿಮ್ಮ ಭಾಗವಹಿಸುವಿಕೆ ದೊಡ್ಡ ವಿಚಾರ. ಹಾಗಾಗಿ ನೀವು ಹೆಜ್ಜೆ ಇಡೋದು, ಪ್ರತಿಯೊಂದು ಹೆಜ್ಜೆ ಮಾದಕ ವಸ್ತುಗಳ ವಿರುದ್ಧ ದಿಟ್ಟ ಹೆಜ್ಜೆ. ಇದೀಗ ಇನಾಗ್ರೇಷನ್ ಆಗ್ತಾ ಇದೆ ಸರ್. ಆರಾಮಾಗಿ ಹೋಗಿ ದಯಮಾಡಿ, ರನ್ ಸೇಫ್. ಹೋಗಿ ಬಾಲಕಿಯರು, ಕಾಲೇಜ್ ಗರ್ಲ್ಸ್ ಎಲ್ಲ ಹೋಗಿ ದಯಮಾಡಿ. ಓಡ್ಬೋದು, ವಾಕ್ ಮಾಡ್ಬೋದು. ಬನ್ನಿ ಬನ್ನಿ, ಹಾಗೆ ಬನ್ನಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಲೇಜು ವಿಭಾಗದ ಬಾಲಕಿಯರು ಹಾಜರಿರ್ತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸೋಣ. ಹೋಗಿ ಕಾಲೇಜು ವಿಭಾಗದ ಗರ್ಲ್ಸ್ ಎಲ್ಲ ಹೋಗಿ ವಾಕ್ ಕೂಡ ಮಾಡ್ಬೋದು. ನೀವು ಆರಾಮಾಗಿ ಹೋಗಿ ಒಟ್ಟು ಮೂವ್ ಮಾಡಿ ಬನ್ನಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದಾರೆ. ಇದು ಆರೋಗ್ಯಕರ ಬೆಳವಣಿಗೆ. ಬನ್ನಿ, ಅಲ್ಲಿರ್ತಕ್ಕಂಥವ್ರು ನೋಡಿ. ಈಗ ಅಮೃತ್ ನಾಣೆ ಸರ್ ಅವರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ನಾವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಣ. ಈಗ ಸಾಮಾನ್ಯ ವಿಭಾಗ ಮಹಿಳೆಯರು, ಈಗ ಸೀನಿಯರ್ಸ್ ಇದೆ, ಓಕೆ, ಸೀನಿಯರ್ ಸಪ್ರೇಟ್ ಇದೆ. ಈಗ ಹಿರಿಯ ನಾಗರಿಕರ ವಿಭಾಗ ಪುರುಷರು ಮತ್ತು ಮಹಿಳೆಯರು ಅಬೌವ್ 60 ದಯಮಾಡಿ. ಓಕೆ, ಈಗ ಇಲ್ಲಿ ಎಲ್ಲ ಗಣ್ಯರು, ನಮ್ಮ ಪೊಲೀಸ್ ಅಧೀಕ್ಷಕರು ಹಾಗೂ DCF ಸರ್ ಅವರು ಎಲ್ಲರೂ ಕೂಡ ಗಣ್ಯರು ಭಾಗವಹಿಸಬೇಕಾಗಿ ನಾವು ಇದು ಮಾಡೋಣ. ಜೋರಾದ ಚಪ್ಪಾಳೆ ದಯಮಾಡಿ. ಇಲಾಖೆಯ ಅಧಿಕಾರಿಗಳು ದಯಮಾಡಿ. ದಿನೇಶ್ ಸರ್, ಶಿವರಾಜ್ ಸರ್, ಥ್ಯಾಂಕ್ ಯು. ಓಕೆ, ಈಗ ಥ್ಯಾಂಕ್ ಯು ನೀವು ಇಲ್ಲಿ ಬನ್ನಿ. ಇದು Vilas. Betul ya.
ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ಕರ್ನಾಟಕ ರಾಜ್ಯ ಪೊಲೀಸರನ್ನು ಆಯೋಜಿಸ್ಕೊಂಡಿದ್ವಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯವಾಗಿ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಸ್ಕೂಲ್ ಸ್ಟೂಡೆಂಟ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಮುಖ್ಯವಾಗಿ ಹಿರಿಯ ನಾಗರಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದರು. ಇವತ್ತೊಂದು ಪೊಲೀಸರನ್ನು ನಾವು ಆಯೋಜಿಸ್ಕೊಂಡಿರೋದು ಬರೀ ಒಂದು ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪೊಲೀಸ್ ವತಿಯಿಂದ ಪೊಲೀಸರನ್ನು ಆಯೋಜಿಸ್ಕೊಂಡಿದ್ದೇವೆ. ಮುಖ್ಯ ಧ್ಯೇಯ ಮತ್ತು ರೀಸನ್ ಈ ಒಂದು ರನ್ನ ಏನಕ್ಕೆ ಆಯೋಜಿಸ್ಕೊಂಡಿದ್ದೇವೆ ಅಂದರೆ, ಒಂದು ನಶೆ ಮುಕ್ತ ಭಾರತ ಮತ್ತು ನಶೆ ಮುಕ್ತ ಕರ್ನಾಟಕ ಮತ್ತು ನಶೆ ಮುಕ್ತ ಕೊಡಗು ಜಿಲ್ಲೆಯನ್ನು ನಿರ್ಮಾಣ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತದೆ. ಹಾಗೆ ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಿರುವಂತಹ ಸೈಬರ್ ಕ್ರೈಮ್ ಅಪರಾಧ, ಇದರ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ, ಹೇಗೆ ನಾವು ಸೈಬರ್ ಕ್ರೈಮ್ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಿದೆ, ಅದರ ವಿರುದ್ಧವಾಗಿ ನಾವು ಹೇಗೆ ಎಚ್ಚರವಾಗಿರಬಹುದು. ಆಮೇಲೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿನಿಗಳು ಮೊಬೈಲ್ ಒಂದು ಅಡಿಕ್ಷನಲ್ಲಿ ಇದ್ದಾರೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಅರಿವು ಇರೋದು ತುಂಬ ಕಡಿಮೆ ಇದೆ. ಸೊ ಅದ್ರ ಬಗ್ಗೆನೂ ನಾವು ಒಂದು ಅರಿವು ಮೂಡಿಸ್ಬೇಕಂತ ಈ ಒಂದು ಪೊಲೀಸರನ್ನು ಆಯೋಜಿಸ್ಕೊಂಡಿದ್ವಿ. ಇವತ್ತು ನಾವು 7 ಗಂಟೆಗೆ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ ಸುದರ್ಶನ ವೃತ್ತದಲ್ಲಿ. ಇದನ್ನು ನಾವು ನಮ್ಮ ಪೊಲೀಸ್ ಕವಾಯತು ಮೈದಾನದಲ್ಲಿ ಇವಾಗ ಎಂಡ್ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ತುಂಬ ಖುಷಿಯಾಗಿ ನಾವು ಇದನ್ನು ಆಚರಣೆ ಮಾಡಿದ್ದೀವಿ. ಮಾಧ್ಯಮ ಮಿತ್ರರು ಸಹ ಇದರಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಇದೇ ರೀತಿ ಎಲ್ಲರೂ ಇದನ್ನು ಇವತ್ತಿಗೆ ಅಂತ್ಯ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಯಾವಾಗಲೂ ನಶೆ ಮುಕ್ತ ಒಂದು ಏನು ನಾವು ಸ್ಲೋಗನ್ನ ಇಟ್ಕೊಂಡಿದ್ದೀವಿ ಅದನ್ನು, ಹಾಗೂ ಸೈಬರ್ ಕ್ರೈಮ್ ಪ್ರಕರಣದ ಬಗ್ಗೆ ಮತ್ತು ಅಪರಾಧಗಳ ಬಗ್ಗೆ ಅರಿವನ್ನು ನಾವು ಎಲ್ಲರಿಗೂ ನೀಡಬೇಕು ಮತ್ತು ಆರೋಗ್ಯವಾಗಿ ಜೀವನವನ್ನು ಸಾಗಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಇದನ್ನು ಎಲ್ಲರೂ ದೈನಂದಿಕವಾಗಿ ಪಾಲಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಇದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು, ನಾನು ಸಹ ಮಾಡಿದ್ದೆ. ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಇದರಲ್ಲಿ ಭಾಗಿಯಾಗಿದ್ದರು. ಖುಷಿ ಆಗುತ್ತೆ. ದೈನಂದಿನವಾಗಿ ಎಲ್ಲರೂ ಮಾಡಬೇಕಿದನ್ನು. ಒಳ್ಳೆಯ ಆರೋಗ್ಯ ಇದ್ದಾಗ ನಾವು ಬೇರೆ ರೀತಿಯಾದ ವ್ಯಸನಗಳಿಗೆ ನಾವು ಒಳಗಾಗೋದಿಲ್ಲ. ಇದು ನಮಗೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಬೇರೆ ಇಲಾಖೆಯವರು ಮಾತ್ರ ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತಲ್ಲ, ಸಾರ್ವಜನಿಕರು ಸಹ ಒಂದು ಉತ್ತಮವಾದಂಥ ಆರೋಗ್ಯ ಇದ್ದಲ್ಲಿ ಬೇರೆ ರೀತಿಯಾದ ವ್ಯಸನ, ಡ್ರಗ್ಸ್ ಇರಬಹುದು, ಆಲ್ಕೋಹಾಲ್. ಇವತ್ತು ಮಾರ್ಚ್ 1ರಂದು ನಮ್ಮ ಪೊಲೀಸ್ ಇಲಾಖೆಯವರು ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದು 2ನೇ ಎಡಿಷನ್ನು. ಇದು ನಶಾ ಮುಕ್ತ ಕೊಡಗು ಅಂತ ಹೇಳಿಕೊಂಡು ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅವರೊಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ. ಹಾಗೂ ಸೆಕೆಂಡ್ ಎಜೆಂಡಾ ಆಗಿಬಿಟ್ಟು ಸೈಬರ್ ಕ್ರೈಮ್ ಅವೇರ್ನೆಸ್ನ ಮಾಡ್ತಾ ಇದ್ದಾರೆ. ಸೊ ನಾನು ಡಾಕ್ಟರ್ ಅಮೃತ್ ನಾಣಯ್ಯ, ನಾನು ಗೋಣಿಕೊಪ್ಪದ ಲೋಪಮುದ್ರಾ ಹಾಸ್ಪಿಟ್ಲಿಯ ವೈದ್ಯಾಧಿಕಾರಿ. ಹೀಗೆ ನಾವು ಇದು ನಮ್ಮ ಹೆಲ್ತ್ ಅನ್ನೋದು ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ನಾವು ಕಾಯಿಲೆ ಬಂದಾದಮೇಲೆ ನಾವು ಹೆಲ್ತ್ ಬಗ್ಗೆ ಗಮನ ಕೊಡೋಕ್ಕೆ ಅಸಾಧ್ಯವಾಗುತ್ತೆ. ಮಕ್ಕಳಲ್ಲಿ ನಾವು ಹೆಲ್ತ್ದು ಅವೇರ್ನೆಸ್ಸು, ಹಾಗೆ ಹೆಲ್ತ್ ಅಂತ ಹೇಳಿದ್ರೆ ಏನು, ಹೆಲ್ತ್ ಇಸ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಸೋಷಿಯಲ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ ಅಂತೀವಿ. ಸೊ ನಾವು ಬರೀ ಇಟ್ ಇಸ್ ನಾಟ್ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಈ ಥರ ಇರಬೇಕಾದ್ರೆ ಈ ಡ್ರಗ್ಸ್ ಅನ್ನೋ ಒಂದು ಏನು ನಮ್ಮದು ಮಾಧ್ಯಮ ವಸ್ತುಗಳು ಸೋಷಲ್ ಆಗಲಿ, ಮೆಂಟಲ್ ಆಗಲಿ ಹಾಗೂ ಫಿಸಿಕಲ್ ಆಗಲಿ ಎಲ್ಲ ನಮ್ಮ ಹೆಲ್ತಿನ ಕೆಡಗೊಳಿಸ್ತೇವೆ. ಹಾಗೆ ನಾವು ಇವಾಗ ಈ ಮಕ್ಕಳಲ್ಲಿ ಇವಾಗ ಎಲ್ಲ ಶಾಲೆ ಸಂಸ್ಥೆಗಳಿಂದ, ಕಾಲೇಜಿಂದ ಮಕ್ಕಳು ಬಂದಿದ್ದಾರೆ. ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಅವ್ರ ಹೆಲ್ತ್ ಕಡೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಗಮನ ಕೊಟ್ಟರೆ ಅವರು ಇಂಥ ಮಾದಕ ವಸ್ತುಗಳಿಂದ ದೂರ ಆಟೋಮ್ಯಾಟಿಕ್ ಆಗಿ ಇದ್ಬಿಡ್ತಾರೆ. ಸೊ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಪ್ರತಿ ವರ್ಷ ಹಲವಾರು ಡಿಪಾರ್ಟ್ಮೆಂಟ್ಗಳು ಇದೇ ಥರ ಅವೇರ್ನೆಸ್ ಕ್ಯಾಂಪೇನ್ಗಳನ್ನ ಮಾಡಿಕೊಂಡು ನಮ್ಮದೊಂದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯದಾಗಿ ನಾವು ಅವ್ರನ್ನ ಹೆಲ್ದಿ ಕೂರ್ಗಾಗಿ ಹಾಗೂ ಹೆಲ್ದಿ ಇಂಡಿಯಾ ಆಗಿ ನಾವೆಲ್ಲ ಅತ್ಯುತ್ತಮವಾದ ಪ್ರಜೆಗಳಾಗಿ ಬರಬೇಕು ಅಂತ ಹೇಳ್ಕೊಂಡು ನಾನು ಕೊಡಗು ಜಿಲ್ಲೆ ತೊರೆನೂರು ಗ್ರಾಮದವನು. ನಾನೊಬ್ಬ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಓಟಗಾರ. ನಾನು ಶ್ರೀಲಂಕಾದಲ್ಲಿ ನಡೆದಂತಹ ಕೊಲಂಬೋದಲ್ಲಿ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 1500 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಗಳಿಸಿದ್ದೇನೆ ದೇಶವನ್ನು ಪ್ರತಿನಿಧಿಸಿ. ನಾನು ಇದುವರೆಗೆ 100ಕ್ಕೂ ಹೆಚ್ಚು ಮ್ಯಾರಥಾನ್ನಲ್ಲಿ ಪಾಲ್ಗೊಂಡು ರಾಜ್ಯ, ಜಿಲ್ಲೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಕಾಂಪಿಟೇಷನನ್ನು ಮಾಡಿದ್ದೇನೆ. ಇವತ್ತು ಒಂದು ಅವೇರ್ನೆಸ್ ಸೈಬರ್ ಸೆಂಟ್ರು ಪೊಲೀಸವರು ಅದ್ಭುತವಾಗಿ ಈ ಒಂದು ಓಟವನ್ನು ಮಾಡಿದ್ದಾರೆ. ಎಲ್ಲ ಹಿರಿಯರು, ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಹೆಲ್ತ್ಗಾಗಿ ಪ್ರತಿದಿನ ಒಂದು 30 ಮಿನಿಟ್ಸ್ ಅವರು ಕೂಡ ಆರೋಗ್ಯಕ್ಕೋಸ್ಕರ ಎಕ್ಸಸೈಸನ್ನು ಮಾಡಬೇಕು ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಭಾಗವಹಿಸಿದ್ದೀನಿ, ನನಗೆ ಕೂಡ ಬಹುಮಾನ ಕೊಡ್ತಾರೆ ಅಂತ. ಖಂಡಿತ ನಾವು ಮುಂಚೆ ಹೇಳಿದಾಗೆ ಇದು ಹಣವನ್ನ ವಿತರಿಸಲಿಕ್ಕಿದೆ. ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಕೊಡಗು ಜಿಲ್ಲಾ ಅವರಿಗೆ ಖಾತನ್ನು ನೀಡಬೇಕಾಗಿ ಕೋರಿಕೆ. ಬಹುಮಾನವನ್ನ ಗಳಿಸಿ ಮೆಡಲ್ ಹಾಕೊಂಡು ಒಂದು ಫೋಟೋ ಕೊಟ್ಟುಕೊಳ್ಳಿ. ಬನ್ನಿ ಮಕ್ಕಳ, ಜೋರಾದ ಚಪ್ಪಾಳೆಯೊಂದಿಗೆ ಪದಕ ವಿಜೇತರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸೋಣ. ನಿಂತ್ಕೊಳ್ಳಿ. Prize goes to Nihal. ಇಲ್ಲೇ ಬಹುಮಾನವನ್ನ ಸ್ವೀಕರಿಸಿದಂತಹ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಅಭಿನಂದನೆಗಳು. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅನ್ನಪೂರ್ಣ ನೆಕ್ಸ್ಟ್ ಯಶವಂತ್, ಹೈಸ್ಕೂಲ್ ಬಾಯ್ಸ್ ವಿಭಾಗ. ಯಶವಂತ್ ನಿಶಾನ್. ಸೆಕೆಂಡ್ ಪ್ಲೇಸ್ ಗೋಸ್ ಟು BS ನಿಶಾನ್. ಥರ್ಡ್ ಪ್ಲೇಸ್ ಫೋಟೋ ಫಿನಿಶ್ ಆಗಿದೆ ಇಬ್ಬರಲ್ಲಿ. ಸೊ ಜಾಯಿಂಟ್ ವಿನ್ನರ್ಸ್. ಥರ್ಡ್ ಪ್ಲೇಸ್ ಗೋಸ್ ಟು ಜೈದೀಪ್ ಪಾಟೀಲ್. ನಿವಾನ್ ನಾಣಯ್ಯ. ಥರ್ಡ್ ಪ್ಲೇಸ್ ಹೇಳ್ಕೊಡಿ ಈಗ. ನೆಕ್ಸ್ಟ್ ಕೊಡಪ್ಪ ನೋಡಿ, ಗ್ರೂಪ್ ಫೋಟೋ ತಗೊಳ್ಳಿ. ಹಾಗೆ PUC ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಈಗ PUC ಕ್ರೀಡಾ ಸ್ಫೂರ್ತಿಗೆ ನಾವು ಚಪ್ಪಾಳೆಯನ್ನು ಅವರಿಗೆ ಕೊಡೋಣ. ಇದು Mr. Danny. ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಹೆಣ್ಮಕ್ಳು 3 ಪದಕಗಳನ್ನು ಎಗೈನ್ ಬುಟ್ಟಿಗೆ ಹಾಕೊಂಡಿದ್ದಾರೆ. ಅವರಿಗೆ ನಿಜಕ್ಕೂ ಮುಂದೆ ನಮ್ಮ ಕರ್ನಾಟಕಕ್ಕೆ, ಕೊಡಗು ಜಿಲ್ಲೆಗೆ, ಕರ್ನಾಟಕಕ್ಕೆ, ದೇಶಕ್ಕೆ ಹೆಮ್ಮೆ ತರುವಂತಾಗಲಿ ಅಂತೇಳಿ ನಾವು ಎಲ್ಲರ ಪರವಾಗಿ ಆಶಿಸೋಣ. ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ಗೋಸ್ಕರ ಒಂದು ಪ್ರತ್ಯೇಕ ವಿಭಾಗವನ್ನು ಮಾಡಲಾಗಿತ್ತು. ಯಾಕೆಂದರೆ ಅವರು ಸ್ವಲ್ಪ ನಿಧಾನವಾಗಿ ಶುರು ಮಾಡಿದರು. ಹಾಗಾಗಿ ಕಾವೇರಿ ಮೆಟ್ರಿಕ್ ನಂತರದ ಗರ್ಲ್ಸ್ ಹಾಸ್ಟೆಲ್ ವಿಭಾಗ. ಜೋರಾದ ಚಪ್ಪಾಳೆಯೊಂದಿಗೆ ಈ ಮಕ್ಕಳ ಭಾಗವಹಿಸುವಿಕೆಗೆ ನಾವು ಅಭಿನಂದನೆ ಸಲ್ಲಿಸೋಣ.
ತೃತೀಯ ಸ್ಥಾನ ಮಂಜುನಾಥ್ ಎಂ ವಾಲಿ. ಫ್ರಂಟ್ ಹೋಗ್ತಿರೋದು ಆರೆಂಜ್ ಕಾಲೇಜ್ ಓಪನ್ ಕಾಲೇಜ್ ಬಲಿತಿದ್ದೀರಾ ರೋಟಿ ಬಲಿ ಸುಶೀಲ್, ಕನ್ಫ್ಯೂಷನ್. ಸುಶೀಲ್ ಅವರು ಪ್ರಥಮ ಸ್ಥಾನ. ಸುಶೀಲಾ ಅಲ್ಲ, ಅವರು ಸುಶೀಲ್ ಅಂತೆ, ಪ್ರಥಮ ಸ್ಥಾನ ಅವರಿಗೆ. ಜೋರಾದ ಚಪ್ಪಾಳೆ. ನೋಡಿ ಅವರ ಕ್ರೀಡಾ ಸ್ಫೂರ್ತಿ. ತೊರೇನೂರು ಕುಶಾಲನಗರ ಗಣೇಶ್ TH. ಓಕೆ, ಇಲ್ಲ, ದ್ವಿತೀಯ ಸ್ಥಾನ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ತೃತೀಯ ಸ್ಥಾನ ಪ್ರಭಾಕರ್ CK. ಅಂತ ಪೊಲೀಸ್ ವಿಭಾಗ, ಅರಣ್ಯ, ಪ್ರಿಸನ್, ಚೇತನ್ DCRB SP ಕಚೇರಿ. ತೃತೀಯ ಸ್ಥಾನ ರಾಹುಲ್ DR. ಪ್ರಿಸನ್ ಅಂಡ್ ಕರೆಕ್ಷನ್ ಕಾರಾಗೃಹ ಇಲಾಖೆ ಅನಿತಾ ಪ್ರಥಮ ಸ್ಥಾನ. ತೃತೀಯ ಸ್ಥಾನ ನಿಸರ್ಗ. ತೃತೀಯ ಸ್ಥಾನ ಚಂಪಕ ಮಾಲಿನಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್. ತೃತೀಯ ಸ್ಥಾನ ಫೋಟೋ ಫಿನಿಶ್ ಸೈಬರ್ ಕ್ರೈಮ್ನ ಚಂಪಕನ ಸಲ್ಲಿಸೋಣ. ಉಳ್ಕೈಲಿ ಕೊಡಿ. ಕೊಡ್ತೇವೆ. ಇದ್ದೀವಿ. ಸೊ ಮುಖ್ಯವಾಗಿ ಮಾಡಿರೋದು ಡ್ರಗ್ಸ್ ರಿಲೇಟೆಡ್, ಅದರ ಕನ್ಸಂಪ್ಷನ್ ರಿಲೇಟೆಡ್ ವಿರುದ್ಧವಾಗಿ ನಾವು ಮಾಡಿದ್ದೀವಿ, ಹಾಗೂ ಸೈಬರ್ ಕ್ರೈಮ್ ವಿರುದ್ಧವಾಗಿ ನಾವು ಮಾಡಿದ್ದೀವಿ. ಸೊ ಈಗ ನಾವು ಸೈಬರ್ ಕ್ರೈಮ್ ಅಂತ ನಾವು ಎಷ್ಟೋ ಕಡೆ ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಿದ್ದೀವಿ. ಇವಾಗ ಯಾರಿಗೂ ಒಂದು ಸೈಬರ್ ಕ್ರೈಮ್ ಆಗಿದೆ, ಅವರು ಇವಾಗ ಪೊಲೀಸ್ ಸ್ಟೇಷನ್ಗೆ ದೂರ ಇದ್ದಾರೆ. ಪೊಲೀಸ್ ಸ್ಟೇಷನಿಂದ ಅವರು ಯಾವ ಹೆಲ್ಪ್ ಲೈನ್ ನಂಬರ್ನ ಕಾಲ್ ಮಾಡ್ಬೋದು? ನೀನು ಇಲ್ಲ, ಎಲ್ಲರೂ ಅಲ್ಲ ನೋ, ನೀನು. ಎಸ್, ವೆರಿ ಗುಡ್. ಎಲ್ಲಿದೆ? ಗುಡ್, ಓದಿದ್ದೀರಾ ಅಂತ ಅರ್ಥ ಆಯ್ತು ಅವಾಗ ಎಲ್ಲರೂ. ಆಯ್ತು, ನಾನು ಸ್ವಲ್ಪ ಕಷ್ಟ ಇರೋ ಪ್ರಶ್ನೆ ಕೇಳ್ತೀನಿ ಇವಾಗ. ಎಲ್ಲ ಮಕ್ಕಳಿದ್ದೀರಾ, ಆಯ್ತು ಪಾಪ, ಕೊಡೋಣ ಅವ್ರಿಗೆ ಫಸ್ಟ್ ಚಾನ್ಸ್. ಇವಾಗ ಫಸ್ಟ್ ಎಲ್ಲರಿಗಿಂತ ಮುಂಚೆ ನಿನ್ನ ಕೇಳ್ತೀನಿ ಪ್ರಶ್ನೆಗೆ. ಸೊ ತುಂಬಾ ಜನ ಮಕ್ಕಳಿದ್ದೀರಾ, ಬಿಲೋ 18 years ಇದ್ದೀರಾ. ಸೊ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅಂತ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ. ಫಸ್ಟ್ ಕೈ ಐತ್ರಿ, ಆಯ್ತು. ಇಲ್ಲಿ
ಮೊದಲು ನಮಗೆ ಇದು ಪೊಲೀಸ್ ಅವರು ಬರೋ ಹಾಗಿಲ್ಲ ಮುಂದೆ. ಮೊದಲು ನಮಗೆ IPC, CRPC ಮತ್ತು ಎವಿಡೆನ್ಸ್ ಆಕ್ಟ್ ಇತ್ತು. ಈಗ ಅದನ್ನ ರಿಪ್ಲೇಸ್ ಮಾಡಿರುವಂತ 3 ಆಕ್ಟ್ಗಳ ಸಂಪೂರ್ಣ ಹೆಸರು ಯಾರು ಹೇಳ್ತೀರಾ? ಆಯ್ತು, ಫಸ್ಟ್ 3 ಯಾರು ಬಂದಿಲ್ಲ, ಆಮೇಲೆ 2, ಆಮೇಲೆ 1. ಇಲ್ಲ ಬರ್ಬೇಕು, ಮುಂದೆ ಬರಬೇಕು, ಕೈ ಎತ್ತಿ ಬರಬೇಕು. ಯಾವ್ದು ಅಂತ DASS ರಾಂಗ್. ಓಕೆ, BNSS ಯಾವುದು? IPC ನ CRPC ನ? BNSS ಏನು ಫುಲ್ ಫಾರ್ಮ್? ಸುರಕ್ಷಾ ಏನು? ವೆರಿ ಗುಡ್, 1 ಕರೆಕ್ಟಾಗಿ ಹೇಳಿದ್ರು. ಸೊ ಇವಾಗ ಇನ್ನೊಂದು ಯಾರಾದ್ರೂ 2 ಹೇಳಿದ್ರೆ ಅವ್ರಿಗೆ ಆಯ್ತು. ಹೇಳಿ. ಪೊಲೀಸಾ? ಭಾರತೀಯ ನ್ಯಾಯ ಸಂಹಿತ ಮತ್ತು ಭಾರತೀಯ ದಂಡ ಸಂಹಿತ. ವೆರಿ ಗುಡ್. ಯಾರು ಹೇಳ್ತೀರಾ? ಎವಿಡೆನ್ಸ್ ಆಕ್ಟ್ ಯಾರು ಹೇಳ್ತೀರಾ? ಆಯ್ತು, ಪೊಲೀಸ್ ಅವರೇ ಬಂದಿದ್ರೆ ಹೇಳಪ್ಪ ಹುಡುಗ. ನೋಡೋಣ, ಅದನ್ನಾದ್ರೂ ಕರೆಕ್ಟ್ ಆಗಿ ಹೇಳ್ತೀಯ ನೋಡೋಣ. ಭಾರತೀಯ ಸಾಕ್ಷಿ ನಿಯಮ. ರಾಂಗ್. ಸಾಕ್ಷ್ಯ ನಿಯಮ ಅಲ್ಲ ಅದು. ಎಲ್ಲ ಮಕ್ಕಳು, ಮುಖ್ಯವಾಗಿ ಹಿರಿಯರು, ಹಾಗೆ ವಿವಿಧ ಸಂಘ ಸಂಸ್ಥೆ ಸದಸ್ಯರು ಮತ್ತು ಪ್ರಮುಖರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ತುಂಬ ಉತ್ಸಾಹದಿಂದ ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ರನ್ ನಾವೇನು ಆಯೋಜಿಸ್ಕೊಂಡಿದ್ವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಖುಷಿಯಿಂದ ಭಾಗವಹಿಸಿದ್ದೀರಾ. ಸೊ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದನ ಹೇಳ್ತೀನಿ. ಮುಂಚೆನೆ ಹೇಳಿದ ಹಾಗೆ ನಾವು 3 ಧ್ಯೇಯ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕೊಡಗು ಜಿಲ್ಲೆ. ಇದು ನಮ್ಮ ವಿತೌಟ್ ಎನಿ ಕಾಂಪ್ರಮೈಸ್ ನಾವು ಈ ಒಂದು ಧ್ಯೇಯನ ಮತ್ತು ಒಂದು ಸ್ಲೋಗನ್ನ ಇಟ್ಕೊಂಡು ಈ ವರ್ಷನ ಪ್ರಾರಂಭ ಮಾಡಿದ್ದೀವಿ. ಹೆಚ್ಚಿನ ಮತ್ತು ವಿವಿಧ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಸಹ ಮಾಡಿದ್ದೀವಿ. ವಿವಿಧ ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗಿ ವಿವಿಧ ಇಲಾಖೆಗಳೊಂದಿಗೆ ನಾವು ಮೀಟಿಂಗ್ಸ್ ಮಾಡಿ, ಸಭೆಗಳನ್ನ ಮಾಡಿ, ಹೇಗೆ ನಾವು ಇದನ್ನು ನಿಯಂತ್ರಣ ಮಾಡ್ಬೋದು, ಕಂಪ್ಲೀಟಾಗಿ ಬುಡ ಸಮೇತ ಹೇಗೆ ನಾವು ಕಿತ್ತು ಹಾಕ್ಬೋದು ಅನ್ನೋ ವಿಚಾರನ ನಾವು ಮಾಡಿದ್ದೀವಿ. ಆದರೂ ನಾವು ನೋಡ್ತೀವಿ, ಎಷ್ಟೋ ಜನ ಕಾಲೇಜ್ ಮಕ್ಕಳು, ಶಾಲೆ ಮಕ್ಕಳು, ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಇಂಟರ್ಫಿಯರೆನ್ಸ್ ಇಲ್ಲದೆ ಈ ಒಂದು ಬಳಕೆಗೆ ಒಳಗಾಗ್ಬಿಡ್ತಾರೆ. ಬಳಕೆಗೆ ಮತ್ತು ಅದರ ಅಭ್ಯಾಸಕ್ಕೆ ಒಳಗಾಗಿ ಪೋಷಕರು ಒಂದು ರೀತಿಯಲ್ಲಿ ಅವ್ರನ್ನ ಮಾನಿಟರ್ ಮಾಡೋದ್ರಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ, ಯಾರೊಂದಿಗೆ ಅವರು ಸ್ನೇಹ ಮಾಡ್ತಿದ್ದಾರೆ, ಯಾರ ಜೊತೆ ಅವರು ಶಾಲೆ ಬಿಟ್ಟಾದ್ಮೇಲೆ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಶಾಲೆಗೆ ಆ್ಯಕ್ಚುಲಿ ಹೋಗ್ತಿದ್ದಾರಾ, ಕಾಲೇಜ್ಗೆ ಹೋಗ್ತಿದ್ದಾರಾ ಮಕ್ಕಳು, ಯಾಕೆ ತುಂಬ ಫೋನ್ ಬಳಕೆ ಮಾಡ್ತಿದ್ದಾರೆ, ಯಾಕೆ ತುಂಬ ಸೆಕ್ಲೂಡೆಡ್, ತುಂಬ ಯಾವಾಗಲೂ ಒಂಟಿಯಾಗಿರ್ತಾರೆ, ಯಾರ ಹತ್ರನೂ ಮಾತಾಡೋದಿಲ್ಲ, ಫಿಸಿಕಲ್ ಅಪಿಯರೆನ್ಸಲ್ಲಿ ಬದಲಾವಣೆ ಇದೆ, ಮೆಂಟಲ್ ಸ್ಟೇಟಸಲ್ಲಿ ಬದಲಾವಣೆ ಇದೆ. ಇಂಥ ಒಂದು ಸಿಂಪ್ಟಮ್ಸ್ ನಿಮಗೆ ಗೊತ್ತಾದ್ರೂ ಏನೂ ಆಗಿರಲ್ಲ, ಏನೋ ಒಂದು ಎಕ್ಸಾಮ್ಸ್ ಒತ್ತಡ ಇರಬಹುದು ಅಥವಾ ಸ್ಟ್ರೆಸ್ ಇರಬಹುದು ಅಂತ ನಾವು ಅದನ್ನು ಆ ವಿಚಾರಣೆನ ತಲೆಯಿಂದ ತೆಗೆದುಹಾಕ್ಬಿಡ್ತೀವಿ. ಇಲ್ಲಿ ನಾವು ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ಪೋಷಕರು, ತಂದೆ ತಾಯಿಂದಿರದು ತುಂಬ ದೊಡ್ಡ ಪಾತ್ರ ಇರುತ್ತೆ. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ಮುದ್ದಾಗಿ ನೀವು ಸಾಕಿರಬಹುದು, ಆದರೆ ಯಾವಾಗ ಅವರಿಗೆ ತುಂಬ ಕಾನ್ಸಂಟ್ರೇಷನ್ನು ಮತ್ತು ಅಟೆನ್ಷನ್ ಬೇಕಾಗಿರೋದು, ಯಾವಾಗ ಅವರು ನಿಮ್ಮ ಒಂದು ನಿಯಂತ್ರಣದಿಂದ ಅವ್ರದೇ ಒಂದು ಜೀವನನ ಮತ್ತು ಒಂದು ಲೈಫ್ನ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ನಿಮ್ಮ ಸೂಪರ್ವಿಷನ್ ತುಂಬ ಮುಖ್ಯ ಆಗಿರುತ್ತೆ. ಆದರೆ ಅದೇ ಸಮಯದಲ್ಲಿ ನೀವು ನನ್ನ ಮಕ್ಕಳು ಇಂಡಿಪೆಂಡೆಂಟ್ ಇರಬೇಕು, ಅವ್ರಿಗೆ ಇಂಟರ್ಫಿಯರೆನ್ಸ್ ಇರಬಾರ್ದು, ಅವನಿಗೆ ಯಾವುದೇ ರೀತಿಯಾದಂಥ ಕೊರತೆ ಇರಬಾರ್ದು, ಬೇರೆಯವರು ಅವ್ರ ಹತ್ರ ಇದೆ ನನ್ನ ಹತ್ರ ಇರಬಾರ್ದು ಅಂತ ಮೊಬೈಲ್ ಕೊಡಿಸೋದು, ಗಾಡಿ ಕೊಡಿಸೋದು ನೀವು ಕೊಡಿಸ್ಬಾರ್ದು ಅಂತ ಹೇಳ್ತಿಲ್ಲ. ಅದರಿಂದ ಮಕ್ಕಳಿಗೆ ಒಳ್ಳೇದಾಗ್ತಿದೆಯಾ ಅಥವಾ ಅದು ದುಷ್ಪರಿಣಾಮಗಳಾಗ್ತಿದೆಯಾ, ಅದರಿಂದ ಯಾವುದಾದ್ರೂ ಒಂದು ಅಭ್ಯಾಸಕ್ಕೆ ಒಳಗಾಗಿದ್ದಾರಾ, ಆ ಒಂದು
ಮಾನಿಟರ್ ಮಾಡೋದು ಮತ್ತು ಸೂಪರ್ವಿಷನ್ ಮಾಡೋದ್ರಲ್ಲಿ ಪೇರೆಂಟ್ಸ್ ಮುಖ್ಯವಾಗಿ ಸ್ವಲ್ಪ ಹಿಂದುಳಿತಾ ಇದ್ದಾರೆ. ಅದನ್ನು ನಾವು ದೈನಂದಿಕವಾಗಿ ನೋಡ್ತಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ, ಮಕ್ಕಳು ಪೇರೆಂಟ್ಸು ಹಾಸ್ಟೆಲ್ಸ್ಗೆ ಕಳಿಸಿರ್ತೀರ. ಇಲ್ಲಿ ಅವರು ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಯಾಕೆ, ಏನು ವಿಚಾರಿಸೋದಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ನಾವು ಎಲ್ಲ ಆದಮೇಲೆ ನಾವು ಬಂದು ನಮ್ಮ ಪೊಲೀಸರು ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಆದರೆ ಆ ಒಂದು ಮಗು ಅಥವಾ ಹುಡುಗಿ ಆಗಿರೋ ನಿಮ್ಮ ಮಕ್ಕಳು ಆ ಒಂದು ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ತಡೆಯೋದು ತುಂಬ ಮುಖ್ಯ. ನಿಮಗೆ ಕಷ್ಟ ಆಗ್ತಿದೆ ಅನ್ನೋದಕ್ಕೆ ನಾವು ಪೊಲೀಸರು ಇರೋದು. ನಾವು ಈ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ಸನ್ಮಿತ್ರ ಅಂತ ಒಂದು ಯೋಜನೆ ಇದೆ ಪೊಲೀಸ್ ಇಲಾಖೆಯಿಂದ. ಸನ್ಮಿತ್ರದಲ್ಲಿ 19-18 ವರ್ಷ ಒಳಗಾಗಿರೋರು ಮತ್ತೆ 20 ವರ್ಷಕ್ಕೆ 20-25 ವರ್ಷಕ್ಕೆ ಕನ್ಸಂಪ್ಷನ್ಗೆ ಒಳಗಾಗಿರೋರನ್ನ ಕರೆದು ನಾವು ಕೌನ್ಸಿಲರ್ಸ್ ಮತ್ತು ನಮ್ಮ ಪೊಲೀಸ್ ಕಡೆಯಿಂದ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಆ ಒಂದು ಅಡಿಕ್ಷನ್ ಇಂದ ಹೊರ ತರುವಂತ ಪ್ರಯತ್ನ ನಾವು ಮಾಡ್ತಿದೀವಿ. ಆದ್ರೂ ನಾವು ಒಂದ್ ಕಡೆ ನೋಡ್ತೀವಿ, ಪೇರೆಂಟ್ಸ್ ಯಾಕೆ ಕಳಿಸ್ಬೇಕು ಪೊಲೀಸ್ ಸ್ಟೇಷನ್ಗೆ? ನಾವು ಬರೀ ನಿಮ್ಗೆ ಕೇಸ್ ಮಾಡಿ ನಿಮಗೆ ಪನಿಷ್ಮೆಂಟ್ ಆಗ್ಬೇಕು ಅಂತಲ್ಲ, ನಿಮ್ನ ಒಂದು ಪರಿವರ್ತನೆ ಮಾಡೋದ್ರಲ್ಲೂ ನಮ್ಮ ಪಾತ್ರ ಇದೆ. ಸೊ ಅದನ್ನ ನೀವು ಮೆಚ್ಚಿ ನಮ್ಮ ಒಂದು ಸಹಾಯನ ಪಡ್ಕೊಬೇಕಾಗುತ್ತೆ. ಇಲ್ಲ ಹಾಳಾಗೋದ ಮಗ ಅಂತ ಅವನ್ನ ಏನಾದ್ರೂ ಮಾಡ್ಕೊಂಡು ಹೋಗು ಅಂತ ಬಿಡೋದಲ್ಲ. ನಿಮ್ಮ ಪ್ರಯತ್ನ ಮಾಡಬೇಕು. ಬಂದು ನಮ್ಮ ಹತ್ರ ಒಂದು ಸತಿ ಕೇಳಬಹುದಲ್ಲ. ಆಗೋದಿಲ್ವೋ ಅದು ಎರಡನೇ ಮಾತು. ಅದಕ್ಕೋಸ್ಕರ ಅಂತಾನೆ ಸನ್ಮಿತ್ರ ಅಂತ ಒಂದು ಪ್ರೋಗ್ರಾಮ್ ಮಾಡಿದೀವಿ. ದಯವಿಟ್ಟು ನಿಮಗೆ ಗೊತ್ತಾಗಿದ್ದಲ್ಲಿ ನೀವು ಬಂದು, ನಿಮ್ಮ ಹೆಸರು ನಾವು ಯಾರಿಗೂ ಏನು ಹೇಳೋದಿಲ್ಲ, ನೀವು ಬಂದು ನಮ್ಮ ಒಂದು ಸಹಕಾರನ ಪಡ್ಕೊಬಹುದು. ಅದೇ ರೀತಿ ಸೈಬರ್ ಕ್ರೈಮ್, ನಾನು ಇದನ್ನ ಇಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಕಾರ್ಯಕ್ರಮದಲ್ಲೂ ಹೇಳಿದ್ದೀನಿ. ಸೈಬರ್ ಕ್ರೈಮಿಗೆ ಅನ್ಎಜುಕೇಟೆಡ್ಸ್ ಮತ್ತೆ ಯಾರು ಓದಿಲ್ವಲ್ಲ ಅವರೆಲ್ಲ ದೇ ಆರ್ ನಾಟ್ ಬಿಕಮಿಂಗ್ ದ ವಿಕ್ಟಿಮ್ಸ್. ಎಜುಕೇಟೆಡ್ ಆಗಿ, ಕ್ವಾಲಿಫೈಡ್ ಆಗಿ, ಟೆಕ್ನಿಕಲ್ ನಾಲೆಜ್ ಇರೋರು ದೇ ಆರ್ ಬಿಕಮಿಂಗ್ ದ ವಿಕ್ಟಿಮ್ಸ್ ಆಫ್ ಸೈಬರ್ ಕ್ರೈಮ್. ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್, OTP ಫ್ರಾಡ್ಸ್ ಕಮ್ಮಿ ಆಗ್ತಿದೆ, ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್, ಶೇರ್ ಫ್ರಾಡ್ಸ್ ಜಾಸ್ತಿ ಆಗ್ತಿದೆ. ವಿಚ್ ಬೇಸಿಕಲಿ ಶೋಸ್ ಯಾರಿಗೆ ಫೋನ್ ಬಳಕೆ ಮಾಡೋದು, ಟೆಕ್ನಿಕಲ್ ಟ್ರೇಡಿಂಗ್ ನಾಲೆಜ್ ಇದೆ ಮತ್ತು ಯಾರು ಸ್ವಲ್ಪ ಹಣವಂತರಿದ್ದಾರೆ ಅಂಥವರು ಈ ಒಂದು ಸೈಬರ್ ಕ್ರೈಮಿಗೆ ಬಲಿಯಾಗ್ತಿದ್ದಾರೆ. ಸೊ ಎಜುಕೇಟೆಡ್ಸ್ ಆಗಿರೋರು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲದೆ ಅದು ಒಳ್ಳೇದಾ ಕೆಟ್ಟದಾ, ಆ ಲಿಂಕು ಸಸ್ಪಿಷಿಯಸ್ ಇದೆಯಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡದೆ ನಾವು ಆ ಲಿಂಕ್ನ ಒತ್ತಿ ನಂಬಿಕೆಯಿಂದ ದುಡ್ಡು ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹಾಕಿ ದುಡ್ಡನ್ನ ಕಳ್ಕೊಳ್ತಿದ್ದಾರೆ ಅನ್ನೋದು 1-2 ತಿಂಗಳಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. 2 ತಿಂಗಳಾದ್ಮೇಲೆ ಅವರು ಬರ್ತಾರೆ ನಮ್ಮ ಹತ್ರ, ನಾವು ಈ ತರ ಮೋಸ ಹೋಗಿದ್ದೀವಿ ಅಂತ. ಅದಕ್ಕೋಸ್ಕರ ಅಂತಾನೆ 1930 ಅಂತ ನಮಗೆ ಒಂದು ಸೈಬರ್ ಹೆಲ್ಪ್ ಲೈನ್ ಇದೆ. ಅದೇ ಒಂದು ಪ್ಯಾಲಲ್ಲಿ ನಮ್ಮ ಹತ್ರ 1945. ಸೈಬರ್ ಕ್ರೈಮ್ ಅಂದ್ರೆ ಓನ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲ. ನಿಮ್ಮ ಒಂದು ಪ್ರೈವೇಟ್ ಫೋಟೋಸ್ನ ಮಾರ್ಫ್ ಮಾಡಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಅದನ್ನ ಶೇರ್ ಮಾಡ್ತೀವಿ ಅನ್ನೋ ಒಂದು ಸನ್ನಿವೇಶಗಳು ತುಂಬಾ ನಾವು ಯಂಗ್ಸ್ಟರ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಅಂತ ಒಂದು ಸಮಸ್ಯೆಯಲ್ಲಿ ನೀವು 1945 ಅನ್ನೋ ಒಂದು ಸೈಬರ್ ಹೆಲ್ಪ್ ಲೈನ್ ಟು ರಿಜಿಸ್ಟರ್ ಕೇಸ್ ಅಂಡರ್ ಎನಿ ಅದರ್ ದ್ಯಾನ್ ಫೈನಾನ್ಷಿಯಲ್ ಫ್ರಾಡ್. ಯು ವಾಂಟ್ ಟು ರಿಜಿಸ್ಟರ್ an FIR ಫಾರ್ ಎನಿ ಆಫ್ ದ ಸೈಬರ್ ಕ್ರೈಮ್ ಇನ್ವಾಲ್ವಿಂಗ್ ಸೆಕ್ಸ್ಟಾರ್ಷನ್, ಪ್ರೈವಸಿ ಬ್ರೀಚ್ ಆಗಿದೆ, ನಿಮ್ಮ ಒಂದು ಫೋನ್ ಹ್ಯಾಕ್ ಆಗಿದೆ, ಕ್ರೆಡೆನ್ಷಿಯಲ್ಸ್ನ ನೀವು ಕಳ್ಕೊಂಡಿದ್ದೀರಾ, ಅಂತಹ ಕ್ರೈಮಲ್ಲಿ ನೀವು 1945 ಅನ್ನೋ ಇನ್ನೊಂದು ಸೈಬರ್ ಹೆಲ್ಪ್ಲೈನ್ನ ಬಳಕೆ ಮಾಡಬಹುದು. ಅದೇ ರೀತಿ ಫಿಟ್ನೆಸ್, ಎಷ್ಟು ಇಲ್ಲಿ ಕೊಡಗು ಇಸ್ ನೋನ್ ಫಾರ್ ಟ್ರೆಕ್ಕಿಂಗ್ ಮಾಡೋದಕ್ಕೆ ವಿವಿಧ ಜನಾಂಗದವರು ಬರ್ತಾರೆ, ವಿವಿಧ ಏಜ್ ಗ್ರೂಪ್ ಅವರು ಬರ್ತಾರೆ, ಬಾಡಿ ಟೈಪ್ ಡಿಫ್ರೆಂಟ್ ಬಾಡಿ ಟೈಪ್ಸ್ ಅವ್ರು ಬರ್ತಾರೆ. ನನಗೆ ಜಸ್ಟ್ ಇವಾಗ ಹಿಂದೆ DCF ಅವ್ರು ಹೇಳ್ತಿದ್ರು, ತುಂಬಾ ವಯಸ್ಸಾಗಿ ಹೆವಿ ವೇಟು ಯಂಗ್ ಏಜ್ ಅವರು ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಟ್ರೆಕ್ಕಿಂಗ್ ಮಾಡ್ತಾ 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 ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಏನಕ್ಕಾಯ್ತು ಅಂತ ನೋಡಿದಾಗ ಅವರ ಎದೆ ಪಾಟಲ್ಲಿ ಫುಲ್ಲು ದೇರ್ ವಾಸ್ ಅ ಫ್ಯಾಟ್ ಅಕ್ಯುಮುಲೇಷನ್ ಇತ್ತು. ಬಿಕಾಸ್ ದ ಹಾರ್ಟ್ ಕುಡಂಟ್ ಪಂಪ್ ಬ್ಲಡ್
ಟು ದಿ ಎಕ್ಸ್ಟೆಂಟ್ ಆಫ್ ದಿ ಏನವರು ಎಕ್ಸರ್ಟ್ ಮಾಡ್ತಿದ್ರು ಹತ್ತಬೇಕಾದ್ರೆ ಅದನ್ನ ಟಾಲರೇಟ್ ಮಾಡೋಕ್ಕಾಗದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ನಿಧನರಾದರು. ಸೊ ನಾವು ಒನ್ಸ್ ಇನ್ ವೀಕ್, ಒನ್ಸ್ ಇನ್ 15 days, ಒನ್ಸ್ ಇನ್ ಅ ಮಂತ್ ನಾನು ಫಿಟ್ ಇದ್ದೀನಿ ಅಂತ ಹೋಗಕ್ಕೆ ಪ್ರಯತ್ನ ಪಡ್ತೀವಿ. ನೋಡಿ, ನೀವು ಒಂದೇ ಪೇಸಲ್ಲಿ ಓಡಬೇಕು, ಒಂದೇ ರೀತಿಯಾದಂತಹ ಫಿಸಿಕಲ್ ಫಿಟ್ನೆಸ್ ಇಟ್ಕೊಬೇಕು ಅಂತಲ್ಲ. ಇವಾಗ ನೀವು ಒಂದು ದಿನದಲ್ಲಿ ಒಂದು 45 minutes ವಾಕಿಂಗ್ ಮಾಡ್ತೀರಾ ಮಾಡಿ, ಅಥವಾ ನೀವು ರನ್ನಿಂಗ್ ಮಾಡ್ತೀರಾ ಮಾಡಿ, ಯೋಗ ಮಾಡ್ತೀರಾ ಮಾಡಿ. ಆದರೆ ನಿಮ್ಮ ಪೇಸಲ್ಲಿ ನೀವು ಮಾಡಬೇಕು. ಮಾಡದೆ ಇವತ್ತು ಮಾಡ್ತೀನಿ ನಾನು, ಒಂದು ದಿನ ಮಾಡಿಬಿಟ್ಟು ನಾವು ಏನೋ ಒಂದು ಸಾಧನೆ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಸತತವಾಗಿ ದೈನಂದಿಕವಾಗಿ ನೀವು ಮಾಡಿದಾಗ ಮಾತ್ರ ನೀವು ಒಂದು ರಿಸಲ್ಟನ್ನ ನೋಡಬಹುದು. ಇದು ಒಂದು ಕಡೆ. ಆದರೆ ಯಾವುದೇ ರೀತಿಯಾದಂಥ ಫಿಸಿಕಲ್ ಫಿಟ್ನೆಸ್ಗೆ ಮಾಡದೆ ಏನೂ ಒಂದು ಅಭ್ಯಾಸ ಇಟ್ಕೊಳ್ಳದೆ ಜೀವನ ಮಾಡ್ತಿರೋರು ಇದ್ದಾರೆ. ನಮಗೆ 30 ವರ್ಷದವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ನಮಗೆ ಗೊತ್ತಾಗೋದಿಲ್ಲ ಬಾಡಿಗೆ. ಅದಾದ ನಂತರ ನಿಮ್ಮ ಬಾಡಿನೂ ಕೈ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಿಮಗೂ ಯಾವುದೇ ರೀತಿಯಾದಂತಹ ಮುಂದೆ ಮಾಡೋದಕ್ಕೆ ಆಗೋದಿಲ್ಲ. ಆರೋಗ್ಯ ತುಂಬ ಮುಖ್ಯ, ಎಸ್ಪೆಷಲಿ ನಮ್ಮ ಪೊಲೀಸ್ ಇಲಾಖೆಗೆ ಇನ್ನೂ ಮುಖ್ಯ. ಯಾಕಂದರೆ ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನ್ಸಲ್ಲಿ ನಾವು ವರ್ಕ್ ಮಾಡ್ತಿರ್ತೀವಿ, ಟೈಮ್ ನೋಡದೆ ನಾವು ಕೆಲಸ ಮಾಡ್ತಿರ್ತೀವಿ, ಮಧ್ಯರಾತ್ರಿ ಕೆಲಸ ಮಾಡ್ತಿರ್ತೀವಿ. ಒಂದೊಂದ್ಸತಿ ಪ್ರಾಪರ್ 8 hours ಸ್ಲೀಪು ನಮಗೆ ಸಿಗೋದಿಲ್ಲ. 8 hours ಸ್ಲೀಪ್ ಬಿಡಿ, ಕಂಟಿನ್ಯೂಸ್ ಸ್ಲೀಪೇ ಸಿಗೋದಿಲ್ಲ ನಮಗೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಪೊಲೀಸ್ ಅವರು ಕೆಲಸ ಮಾಡ್ತಾರೆ. ಸೊ ನನಗೂ ಸೇರಿಸಿ ನಾನು ಹೇಳ್ಕೊಡ್ತಿದ್ದೀನಿ ಇದನ್ನು. ಸೊ ಯಾವತ್ತೂ ಆರೋಗ್ಯ ತುಂಬ ಮುಖ್ಯ. ನಮ್ಮ ಇಲಾಖೆಯಲ್ಲಿರುವಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ನಾನು ಇದನ್ನು ಹೇಳೋದು, ನನಗೂ ಸೇರಿಸಿ ಹೇಳ್ತಿದ್ದೀನಿ, ಇಲ್ಲಿರೋರ್ಗೂ ಹೇಳ್ತಿದ್ದೀನಿ. ಆರೋಗ್ಯ ಇದ್ದಾಗ ಮಾತ್ರ ನಾವು ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು. ಒಂಚೂರು ನಿಮಗೆ ಆರೋಗ್ಯ ಏರುಪೇರು ಆಗಲಿ, ಟ್ರಿಪ್ಪೇ ಕ್ಯಾನ್ಸಲ್ ಮಾಡ್ತೀರಾ ನೀವು, ಆಯಿತಾ? ಆರೋಗ್ಯ ತುಂಬ ಮುಖ್ಯ ಇದೆ. ಅದಕ್ಕೆ ನೀವು ಏನಂತಾರೆ, ಸಬ್ಸ್ಟಿಟ್ಯೂಟ್ ಇಲ್ಲ ಯಾವುದು. ಯಾಕಂದರೆ ಐ ಪರ್ಸ್ನಲಿ ಹ್ಯಾವ್ ಫೇಸ್ಡ್, ಯಾಕಂದರೆ ತುಂಬ ಫುಡ್ ಟೈಮಿಂಗ್ಸು ನಂದು ಏರುಪೇರು ಆಗಿ, ನಾನು ಫಸ್ಟ್ ASP ಪೋಸ್ಟಿಂಗಲ್ಲಿ ಇದ್ದಾಗ ಕರೆಕ್ಟಾಗಿ ಊಟ ಮಾಡಿದೆ ಒಂದು ವಾರ. ಮಧ್ಯಾಹ್ನ ನಾನು 5 ಗಂಟೆ ಊಟ ಮಾಡ್ತಿದ್ದೆ, ಮಧ್ಯಾಹ್ನದ ಊಟ ಸತತವಾಗಿ ಮಾಡ್ಕೊಂಬಂದೆ ಒಂದು ವಾರ. ಹೊಟ್ಟೆ ನೋವು ಬರ್ತಿತ್ತು, ಒಂದೊಂದ್ಸತಿ ನಾನು ಸುಮ್ಮನೆ ಅದು ಇದು ಏನೇನು ತೊಗೊಂಡು ಸುಮ್ಮನೆ ಒಂದು ದಿನ ಎಷ್ಟು ಹೊಟ್ಟೆ ನೋವು ಬಂತು ಅಂದರೆ ಆಮೇಲೆ ಗೊತ್ತಾಯಿತು ನನಗೆ ಅಪೆಂಡಿಸೈಟಿಸ್ ಇತ್ತು ಅಂತ. ಸೊ ಇಮಿಡಿಯೇಟಾಗಿ ನಾನು ಐ ಹ್ಯಾಡ್ ಟು ಗೆಟ್ ಅ ಸರ್ಜರಿ ಡನ್. ಸೊ ನನಗೆ ಅವಾಗ ಅನಿಸ್ತು, ಹೊಟ್ಟೆ ನೋವು ಬಂದಿದ್ದಲ್ಲ, ನಾನು ಏನು ಮಾಡಿದೆ ಅಂತ. ಐ ಇಗ್ನೋರ್ಡ್ ಇಟ್. ಸೊ ಇದು ನಾನು ಹೇಳ್ಕೊಡ್ತಿರೋದು, ನಾನು ಮಾಡಿದಂಥ ತಪ್ಪನ್ನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ನಾನು ಪರ್ಸ್ನಲಿ ಐ ಹ್ಯಾವ್ ನೆಗ್ಲೆಕ್ಟೆಡ್ ಹೆಲ್ತ್. ಸೊ ಫಸ್ಟ್ ಐ ವಿಲ್ ಟೆಲ್ ಆರ್ ಪೊಲೀಸ್ಮೆನ್, ಆರ್ ಪೊಲೀಸ್ ಸ್ಟಾಫ್, ನಮ್ಮ ಅಧಿಕಾರಿಗಳು ಫಸ್ಟ್ ಆರೋಗ್ಯನ ಇಂಪಾರ್ಟೆನ್ಸ್ ಕೊಡಿ. ಎಲ್ಲರೂ ಇಲ್ಲಿರುವಂಥವ್ರು ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಮಹಿಳೆಯರು, ಅವರು ಮನೇನ ನೋಡ್ಕೊಳ್ತಾ ಅವ್ರನ್ನ ನೋಡ್ಕೊಳ್ಳೋದನ್ನ ಮರೀತಾರೆ. ದಯವಿಟ್ಟು ಇವಾಗ ಯಾರಿಗೂ ಗೊತ್ತಾಗಲ್ಲ, ಯಾವಾಗ ಒಂದು ಸ್ವಲ್ಪ ಏರುಪೇರಾಗುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ. ಐ ಆಮ್ ಟೆಲಿಂಗ್ ಇಟ್ ಫ್ರಮ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಐವ್ ಸೀನ್ ಫ್ರಮ್ ಅದರ್ಸ್. ಈ 3 ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಇವತ್ತಿಗೆ ಮುಗೀತು, ಫೋಟೋ ತಗೊಂಡು ಇವತ್ತೇ ಮುಗಿಸ್ಬೇಡಿ. ದಯವಿಟ್ಟು ದೈನಂದಿಕವಾಗಿ ನಾವು ಏನು ಒಂದು ಸೈಬರ್ ಕ್ರೈಮ್ ರಿಲೇಟೆಡ್ ಆಗಿರ್ಬೋದು, ಡ್ರಗ್ಸ್ ರಿಲೇಟೆಡ್ ಆಗಿರಬಹುದು, ಆಮೇಲೆ ಫಿಟ್ನೆಸ್ ರಿಲೇಟೆಡ್ ಆಗಿರಬಹುದು, ಲೆಟ್ ಇಟ್ ಬಿ ಅ ರೊಟೀನ್ ವರ್ಕ್. ನಾವೇನು ಮಾಡ್ತಿದ್ದೀವಿ, ಲೆಟ್ ದಟ್ ಆಬ್ಜೆಕ್ಟಿವ್ ಆ್ಯಂಡ್ ಸ್ಲೋಗನ್ ಏನಿದೆ ಎವ್ರಿ ಡೇ ಇರಲಿ. ಇದನ್ನು ಹೇಳ್ತಾ ಪೊಲೀಸ್ ಅವ್ರ ಜೊತೆ ನಿಮ್ಮ ಸಹಕಾರ ಹೀಗೆ ಇರಲಿ. ಪೊಲೀಸ್ ಇರೋದು ನಿಮ್ಮ ಸುರಕ್ಷತೆ, ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಯಾವುದೇ ರೀತಿಯಾದಂಥ ಅಪಾಯವಾಗದೇ ಇರೋಂಗೆ ಒಂದು ಗೋಡೆಯಾಗಿ ನಿಮ್ಮನ್ನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಅದನ್ನ ನಾವು ಯಾವಾಗಲೂ ಮಾಡ್ತೀವಿ. ಯಾವಾಗ ಏನೇ ಸಮಸ್ಯೆ ಇದ್ದು, ಏನೇ ಒಂದು ನಿಮಗೆ ಹೇಳಬೇಕಿದ್ರು ನೀವು ಬಂದು ನಮ್ಮನ್ನು ಕಾಣಬಹುದು. ನಿಮಗೋಸ್ಕರ ನಾವು ಕೆಲಸ ಮಾಡ್ತಿರೋದು. ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ವ್ಯಕ್ತಿಗಳಿಗೂ, ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ವಿವಿಧ ಇಲಾಖೆಯಿಂದ ನಮಗೆ ಇವತ್ತು ಸಹಕಾರ ಕೊಟ್ಟಿದ್ದೀರಾ. ಎಸ್ಪೆಷಲಿ ವುಮೆನ್ ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿದೆ. 50% ಇದೆ ಅಂದರೆ ಇಟ್ಸ್ 50% ಇದೆ ಅಂದರೆ ಈಕ್ವಲ್ ಇದೆ. ಸೊ ಇಂತಹ ಪಾರ್ಟಿಸಿಪೇಷನ್ ಎಲ್ಲ ಕಡೆ ಆಗಬೇಕು. ವಿ ಹ್ಯಾವ್ ಟು ಎನ್ಶೋರ್ ದಟ್ ದೇರ್ ಇಸ್, ನಮ್ಮ ತಲೆಗೂ ಬರಬಾರ್ದು ಲೇಡೀಸ್ ಕಮ್ಮಿ ಇದ್ದಾರೆ ಅಂತ. ಯಾಕಂದರೆ ಈಕ್ವಲ್ ಇದ್ದರೆ ಆ ಒಂದು ಯೋಚನೆ ಬರೋದಿಲ್ಲ, ಥಾಟ್ ನಾವು ತಲೆಯಲ್ಲೇ ತೆಗೆದು ಹಾಕ್ಬಿಡ್ಬಹುದು. ಆ್ಯಂಡ್ ಐ ವುಡ್ ವಿಶ್ ಎವ್ರಿಬಡಿ ಆಲ್ ದಿ ಬೆಸ್ಟ್. ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ವಿ ಆರ್ ಇನ್ ದ 3rd month ಆಫ್ ದಿ ಇಯರ್.
ಇಲ್ಲಿ ಇವತ್ತು ನಮ್ಮ ದಿನೇಶ್ ಅವರು ಬಂದಿದ್ದಾರೆ. ಪ್ರೀವಿಯಸ್ ಅಡಿಷನಲ್ SP ಆಗಿದ್ರು ಇಲ್ಲಿಗೆ. ಇವತ್ತು ನಮಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ನಮಗೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ಸಹಕಾರ ಕೊಟ್ಟಂತ ಹ್ಯುಂಡೈ ಅವರು ಇಲ್ಲಿದ್ದಾರೆ, ಮತ್ತೆ ಮುಳಿ ಅವರು ಇಲ್ಲ ಅನ್ಸುತ್ತಲ್ಲ ಬಂದಿದ್ದಾರೆ. ಸೊ ಅವ್ರಿಗೂ ಸಹ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿ ಹ್ಯಾವ್ ಅಮೃತ್ ಫಾರ್ ಲಾಸ್ಟ್ ಟೈಮ್ ಅವರು ಬಂದಿದ್ರು. ಐ ಹ್ಯಾವ್ ಸೀನ್ ದ ಫೋಟೋಸ್. ಟುಡೇ ಆಲ್ಸೋ ಯು ಹ್ಯಾವ್ ಬೀನ್ ದೇರ್ ಆಸ್ ಅ ಸಪೋರ್ಟ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅದೇ ರೀತಿ ಇವತ್ತು ಪ್ರೋಗ್ರಾಮು ಹೇಳಬಹುದು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ ಅಂತ, ಆದರೆ ಇವತ್ತು ಎಲ್ಲ ಪೊಲೀಸ್ ಅವರು ಒಂದು ಆಸ್ ಅ ಸ್ಟ್ರಾಂಗ್ ಒನ್ ಟೀಮ್ ಆಗಿ ನಾವು ನಿಂತು ಈ ಪ್ರೋಗ್ರಾಮ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಇದಕ್ಕೆ ಇಂಪಾರ್ಟೆಂಟ್ ಆಗಿ ಬೆನ್ನೆಲುಬಾಗಿ ನಿಂತಹ ಮಡಿಕೇರಿ ಉಪವಿಭಾಗದ ಸೂರಜ್ DYSP ಆಗಿರ್ಬೋದು, ಅವರ ಇನ್ಸ್ಪೆಕ್ಟರ್ಸ್ ರಾಜು ಆಗಿರ್ಬೋದು, ಚಂದ್ರಶೇಖರ್ ಆಗಿರ್ಬೋದು, ಅವರ ಸಬ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಬೇರೆ ಸಬ್ ಡಿವಿಷನ್ ಸೋಮಾರಪೇಟೆ ಮತ್ತು ವಿರಾಜಪೇಟೆ ಸಬ್ ಡಿವಿಷನ್ ಇನ್ಸ್ಪೆಕ್ಟರ್ಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಸ್ಟಾಫ್, ಇಂಪಾರ್ಟೆಂಟ್ಲಿ ಎಲ್ಲರೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ DR ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಮತ್ತು ನಮ್ಮ ಬ್ಯಾಂಡ್ ತುಂಬ ಒಳ್ಳೆ ಆರ್ಗನೈಸೇಷನ್ಸ್, ವೆರಿ ಗುಡ್ ಆರ್ಗನೈಸೇಷನ್. ಸೊ ನೀವು ಮಾಡಿರುವಂಥ ಈ ಪ್ರೋಗ್ರಾಮ್ ತುಂಬ ಸಕ್ಸಸ್ಫುಲ್ಲಿ ಎಂಡ್ ಆಗಿದೆ. ಹಾಗೂ ಒಂದು ಎಂಟರ್ಟೈನ್ಮೆಂಟ್ ಆಗಿ ನಮಗೆ ಮ್ಯಾಜಿಷಿಯನ್ ಇದ್ರು. ಎಲ್ಲ ಒಂದು ಮಕ್ಕಳಿಗೆ ಒಂದು ಸ್ಟಾರ್ಟಿಂಗ್ ದೇ ವರ್ ವೆರಿ ಹ್ಯಾಪಿ ಟು ಸ್ಟಾರ್ಟ್ ವಿತ್ ಯುವರ್ ಮ್ಯಾಜಿಕ್ ವಿತ್ ವೆರಿ ಗುಡ್ ಆಬ್ಜೆಕ್ಟಿವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಇವೆಂಟ್. ಆ್ಯಂಡ್ ಆರ್ ಮೀಡಿಯಾ ಫ್ರೆಂಡ್, ನಮ್ಮ ಮಾಧ್ಯಮ ಮಿತ್ರರು, ಸತತವಾಗಿ ಸ್ಟಾರ್ಟಿಂಗಿಂದ ಇಲ್ಲಿ ಎಂಡ್ವರೆಗೂ ನೀವು ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಇವೆಂಟ್. ಹ್ಯಾವ್ ಅ ಗ್ರೇಟ್ ಇಯರ್, ಹ್ಯಾವ್ ಅ ಗ್ರೇಟ್ ಡೇ. ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಹಲವಾರು ವಿಷಯಗಳೊಂದಿಗೆ ಚಿಕ್ಕದಾಗಿ ಚೊಕ್ಕದಾಗಿ ನುಡಿಗಳನ್ನಾಡಿದಂತಹ ಕುಮಾರಿ ಬಿಂದುಮಣಿ ಇವರಿಗೆ ತುಂಬ ಹೃದಯದ